ದಿನಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರ ಪರವಾಗಿ ಹೋರಾಟ ಮಾಡಲಾಗುವುದು ಎಂದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾನು ತನ್ನ ಹೋರಾಟದ ಅವಧಿಯಲ್ಲಿ ರೈತ ಪರ, ಕನ್ನಡ ಪರ, ಮಹಿಳೆಯರ ಪರ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯ ಇಂತಹ ಹೀನ ಕೃತ್ಯ ಇದೇ ಮೊದಲು. ಪ್ರತಿಭಟನೆ ಎಲ್ಲ ಸಂಘ ಸಂಸ್ಥೆಗಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತಿದ್ದು ಸುಮಾರು 10,000 ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡಿ ತನಿಖೆ ಆರಂಭಿಸಿದೆ. ಆದರೆ ಈವರೆಗೆ ಆರೋಪಿಯನ್ನ ಬಂಧನ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೂಡಲೇ ಆರೋಪಿ ಎಲ್ಲೇ ಇದ್ದರೂ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ನಾವು ಈಗ ಮಾಡಬೇಕಾಗಿರತಕ್ಕಂಥ ಕೆಲಸ, ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆ, ಯಾರಿಗೆ ಇದಾಗಿದೆ ಮಾತಾಡಲಾರರು, ಯಾರು ನೋವಿನಲ್ಲಿದ್ದಾರೆ ಅವರನ್ನ ನಾವು ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಧೈರ್ಯ ಹೇಳಿ ಸರ್ಕಾರದಿಂದ ಅವರಿಗೆ ನೆರವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನಂತೂ ಯಾವ ಅಕ್ಕ ತಂಗಿಯರು ಮಹಿಳೆಯರು ಇದ್ದಾಗ ನಾನು ಅದರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಇವತ್ತು ಕೊಡ್ತೀನಿ. ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಈ ರೀತಿ ಶೋಷಣೆಗೊಳಗಾದಂತ ಮಹಿಳೆಯರ ಪರವಾಗಿ ಭಾರಿ ಹೋರಾಟವನ್ನು ನಾನು ಮಾಡ್ತೀನಿ ಎನ್ನುವ ಭರವಸೆ ತಮಗೆ ಹೇಳ್ತಾ ಇದ್ದೀನಿ. ಅದನ್ನೇ ನಾನು ಹೇಳೋದು, ಮಹಿಳೆಯರಿಗಾಗಿರುವ ಅನ್ಯಾಯದ ಬಗ್ಗೆ ಭಾರಿ ಹೋರಾಟ ಅನ್ನುವ ಪ್ರಶ್ನೆ ಬಂದಾಗ ಆ ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರು ಅನ್ಯಾಯಕ್ಕೊಳಗಾಗಿದ್ದಾರೆ, ಇದರ ಬಗ್ಗೆ ರಾಜ್ಯದಲ್ಲಿ ತೀವ್ರವಾದಂತ ಹೋರಾಟ ಮಾಡಬೇಕಾಗಿದೆ. ಈಗ ನಾವು ಅವನ್ನು ಇದುವರೆಗೆ ಬಂಧನ ಮಾಡದೇ ಇರದೆ ಈ ಸರ್ಕಾರದ ವಿಫಲತೆ ಅಲ್ವೇ, ಸರ್ಕಾರದ ವಿಫಲತೆ. ಈಗ ಅಲ್ಲಿಂದ ಹೊರಟ್ರೆ ಹಿಂಗೆ ಹೋಗುತ್ತೆ ತಿರುಗಿ. ಇದು ಆ ದೃಷ್ಟಿಯಿಂದ ಇದು ಬಹಳ ಅತ್ಯಂತ ಅನ್ಯಾಯ. ಇದು ಈ ತರ ಇದು ಅದನ್ನು ಕೇಳ್ತಾ ಇದ್ರೆ ಏನು ಹಣೆ ಬರ, ಏನು ಆ ಮಹಿಳೆಯರು, ಎಷ್ಟೋ ಜನ ಮಹಿಳೆಯರು ಇದನ್ನ ಹೇಳ್ಕೊಳ್ಳಾರು ಆ ಪರಿಸ್ಥಿತಿ ಇದ್ದಾರೆ. ಇದನ್ನ ದೀರ್ಘಾಗಿ ಮಾತಾಡೋದಕ್ಕಿಂತ ಸರ್ಕಾರ ಭದ್ರವಾಗಿ ಏನ್ ಮಾಡುತ್ತೆ ನೋಡೋಣ. ಸರ್ಕಾರ SIT ಅವರು ಅವ್ರೇನ್ ಮಾಡ್ತಾರೆ ನೋಡೋಣ. SIT ಅವರು ಎಷ್ಟು ಮಟ್ಟಿಗೆ ಇದನ್ನ ಅವರು ಚಾಲೆಂಜ್ ಆಗಿ ತಗೊಳ್ತಾರೆ, ಎಷ್ಟು ಮಟ್ಟಿಗೆ ಇದನ್ನ ಸವಾಲಾಗಿ ಸ್ವೀಕಾರ ಮಾಡ್ತಾರೆ ನೋಡೋಣ. ಅದಲ್ಲ, ಯಾಕಂತಂದ್ರೆ SIT ಅವ್ರದ್ದು ಭಾರಿ ಜವಾಬ್ದಾರಿ. ಈಗ ತೀರಾ ಸರ್ಕಾರದ್ದು ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿಯಿಂದ ಹಿಂದೆ ಸರಿಯಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯ ಏನಲ್ಲ. ಇದು ನಮ್ಮ ನಾಡಿನಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇದು ಅಸಾಮಾನ್ಯ. ಇದು ಎಂದೂ ಆಗದೇ ಇರತಕ್ಕಂಥ ವಿಚಾರ. ಇದು ನಾನು ಬಹಳ ಹಿಂದೆ ಹೇಳಿದ್ದೆ, ಬರೀ ಒಬ್ಬಿಬ್ಬರಲ್ಲ, ಇಡೀ ರಾಜ್ಯವೇ ತಲೆದಕ್ಕಿಸ್ತಕ್ಕಂಥ ಪರಿಸ್ಥಿತಿ ಇರುವಾಗ MP ಗಳಾಗ್ಲಿ, ಸರ್ಕಾರ ಆಗ್ಲಿ, ಮಂತ್ರಿಗಳಾಗ್ಲಿ ಪ್ರಾಯಶ್ಚಿತ್ತಕ್ಕೆ ಸಂಪೂರ್ಣ ರಾಜೀನಾಮೆ ಕೊಟ್ಟಿದ್ರೆ ಈ ರಾಜ್ಯಕ್ಕೆ ಗೌರವ ಬರ್ತಿತ್ತು, ಶಕ್ತಿ ಬರ್ತಿತ್ತು. ಏನು ಯಾರಿಗೂ ಇಲ್ಲ, ಮಾತನಾಡ್ತಾ ಇದ್ದಾರೆ, ದಿನಕ್ಕೆ ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಾಸ್ತಿ ಅದರ ಬಗ್ಗೆ ಕಾದು ನೋಡ್ತಾ ಇದ್ದೀನಿ. ನಾವು ಈ ಚುನಾವಣೆ 3ನೇ ತಾರೀಕು ಚುನಾವಣೆ ಮುಗೀತದೆ. ನಾವು ಮಹಿಳೆಯರ ಬಗ್ಗಂತೂ ತೀವ್ರವಾದಂತ ಆ ನೋವಿನಿಂದ ನರಳ್ತಾ ಇದ್ದ ಮಹಿಳೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ತೀವ್ರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಮಾಡ್ತೀವಿ, ಎಲ್ಲೂ ಮಾಡ್ತೀವಿ, ಹಾಸನದಲ್ಲೂ ಮಾಡ್ತೀವಿ, ಎಲ್ಲ ಕಡೆ ಮಾಡಬೇಕು ಅನ್ನೋದು ಬಹಳ ನಮ್ಮ ತೀರ್ಮಾನ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.